ಸಾವುಕಾರ ಬಂದಿಯಪ್ಪ ನೀವು. ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ವೆಲ್ಕಮ್. ಸೊ ತುಂಬ ಆಫ್ಟರ್ ಲಾಂಗ್ ಟೈಮು ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ಬ್ಯುಸಿಯಾಗೋಗಿದೆ ತುಂಬ. ಸೊ ಅದಕ್ಕೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋ ಮಾಡೋಕ್ಕಾಗ್ತಿರಲಿಲ್ಲ. ಜಸ್ಟ್ ಶಾರ್ಟ್ ಫಾರ್ಮ್ಯಾಟ್ ವೀಡಿಯೋ ಮಾಡಿ ಆಗ್ತಾಯಿದೆ, ಶಾರ್ಟ್ಸು ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸು. ಸೊ ಸ್ವಲ್ಪ ಕೆಲಸಗಳಲ್ಲೆಲ್ಲ ಬ್ಯುಸಿಯಾಗೋಗಿದೆ, ಅದರಿಂದ ಎಲ್ಲ ವರ್ಕ್ಸ್ ಎಲ್ಲ ಸ್ಟ್ರಕ್ಕಾಗೋಗಿತ್ತು. ಬಟ್ ಸೋಷಲ್ ಮೀಡಿಯಾ ಇದನ್ನು ಬಿಡೋಕ್ಕಾಗಲ್ವಲ್ಲ, ಈಗ ಗ್ರೋತಿಂಗ್ ಟೈಮಲ್ಲಿದ್ದೀನಿ. ಸೊ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ಶಾರ್ಟ್ಸ್ ಒಂದು ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾಯಿದೆ. ಸೊ ಈಗ ಏನು ಸೀನ್ಸು ಅಂದರೆ, ನಾನು ನಮ್ಮ ಹುಡುಗ ಇಬ್ಬರು ಮೈಸೂರಿಗೆ ಹೋಗ್ತಾಯಿದ್ದೆ. ಸೊ ಅವನ ಗಾಡಿನೂ ತೊಗೊಂಡಾಗಿಂದ ಎಲ್ಲೂ ಹೋಗಿರಲಿಲ್ಲ ಲಾಂಗು. ಸೊ ನಾನು ತುಂಬ ತಿಂಗಳೇ ಆಗೋಗಿತ್ತು ನಾವು ಹೋಗಿ. ಸೊ ಅದಕ್ಕೆ ಈಗ ಮಾತಾಡಿಕೊಂಡು ಇಬ್ಬರು ಮೈಸೂರು ಕಡೆ ಹೋಗ್ತಿದ್ವಿ. ಸೊ ನಿಮಗೆ ಗೊತ್ತಾಗುತ್ತೆ, ಇದು ನನ್ನ R15 ಮತ್ತು ಇನ್ನೊಂದು ಬೈಕ್ ಬರ್ತಾಯಿದೆ. ಆ ಬೈಕ್ ಯಾವುದೋ ಒಂದು ಸದ್ಯದಲ್ಲೇ ಗೊತ್ತಾಗುತ್ತೆ. ನಮ್ಮ ಮೀಟಪ್ ಪಾಯಿಂಟ್ ಬಂದ್ಬಿಟ್ಟು ಅಲ್ಲಿ ಕೆಂಗೇರಿ ಮೆಟ್ರೋ ಸ್ಟೇಷನ್ ಶ್ರೀಶೈಲಂ ಹೋಟ್ಲ್ ಹತ್ರ ಮೀಟಪ್ ಪಾಯಿಂಟ್ ಹಾಕೊಂಡಿದ್ದೀನಿ. ಸೊ ಆಲ್ರೆಡಿ ನಾನು ಮನೆ ಬಿಟ್ಟು ಬಂದಿದ್ದೀನಿ, ಅವನು ಮನೆ ಬಿಟ್ಟಿದ್ದಾನೆ. ಅವನಿಗೂ 20 ಮಿನಿಟ್ಸು, ನನಗೂ 20 ಮಿನಿಟ್ಸೇ ಆಗೋದು. ಸೊ ಮೋಸ್ಟ್ಲಿ ನನ್ನದೇ ಲೇಟ್ ಆಯಿತು ಅನಿಸುತ್ತೆ, ಬಿಕಾಸ್ ಟ್ರಾಫಿಕ್ ಇತ್ತಲ್ಲ. ಆಲ್ಮೋಸ್ಟ್ 25 ಮಿನಿಟ್ಸ್ ಆಗಿದೆ ನಾನು ಮನೆಯಲ್ಲಿ. 22 ಮಿನಿಟ್ಸ್ ಆಗಿದೆ ಮನೆಯಲ್ಲಿ. ಸೊ ಅವನು ಆಲ್ರೆಡಿ ಬಂದಿರ್ತಾನಂತ ಇಲ್ಲೇ ನಿನ್ನೆ. ಸೊ ನಿಮ್ಮ ಜರ್ನಿ ಹೇಗಿರುತ್ತೆ ಅಂದ್ಬಿಟ್ಟು ಫುಲ್ ಫ್ಲೆಡ್ಜಾಗಿ ಬ್ಲಾಗ್ ಮಾಡಾಕ್ತೀನಿ. ನೀವು ಯಾರಾದರೂ ಬರೋರಿಗೆ ವೆಯ್ಟ್ ಮಾಡೋಣ. ನಾನೇ ಬೇಗ ಬಂದ್ಬಿಟ್ಟಿದ್ದೀನಿ, ಭಯ್ಯನೇ ಇನ್ನೂ ಬಂದಿಲ್ಲ. ಲೇಟ್ ಲತೀಫ್ ನನ್ನ ಮಗ. ನನಗೆ ಲೇಟಾಗಿ ಬರಬೇಡ ಅಂದ್ಬಿಟ್ಟು ಅವನೇ ಲೇಟಾಗಿ ಬರ್ತವನೆ. ಆಲ್ಮೋಸ್ಟ್ ಇನ್ನೂ ಬಂದೇ ಇಲ್ಲ ಅಣ್ಣ. ಎಲ್ಲಿದ್ಯಪ್ಪ ಪ್ರಜೆ, ಬಾ ಬೇಗ, ಕಾಯ್ತಾ ಇದ್ದೀನಿ. ಅಣ್ಣಂಗೆ ಫೋನು ಕೂಡ ಮಾಡಿದೆ, ಅಣ್ಣ ಫೋನೇ ತೆಗ್ದಿಲ್ಲ. ಅವನ ಗಾಡಿ ಸೌಂಡ್ಗೆ ಅವ್ನ ಕಾಲ್ ಬರೋದು ಗೊತ್ತೇ ಆಗಲ್ಲ ಅವನಿಗೆ. ಹೋಗಿ ಬರೋ ಅಷ್ಟರಲ್ಲಿ ಸಿಕ್ಕಾಬಡೆ ಟ್ಯಾನ್ ಆಗೋಗ್ತೀವಿ ಅಂದ್ಬಿಟ್ಟು ಈ ಲೆವೆಲ್ಗೆ ಇರೋದು, ರೆಡಿ ಆಗ್ಬಿಟ್ಟು ಬಂದಿರೋದು. ಆ್ಯಕ್ಚುಲಿ ನಾನು ನಾರ್ಮಲ್ ಯಾವ್ದಾದ್ರು ಒಂದು ಕಾಟನ್ ಶರ್ಟ್ ಹಾಕೊಳ್ಳೋಣ ಅಂತ ಇದ್ದೆ, ಬಟ್ ಅದು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಇದನ್ನು ಹಾಕೊಂಡೆ ಗೈಸ್. ಆಮೇಲೆ ಇನ್ನೊಂದು ಆ್ಯಕ್ಚುಲಿ ಫಾಲ್ಟ್ ಆಗೋಗಿದೆ, ನಾನು ಮೈಕ್ಗೆ ಕನೆಕ್ಟ್ ಮಾಡಿರಲಿಲ್ಲ. ಸ್ಟಾರ್ಟಿಂಗು ಇಂಟ್ರೋ ವ್ಲಾಗ್ ಕೊಟ್ಟನಲ್ಲ, ಅದನ್ನು ವಾಯ್ಸ್ ಓವರ್ ನಾನು ಕೊಟ್ಟಿರ್ತೀನಿ. ಬಿಕಾಸ್ ನಾನು ಈಗ ಅಬ್ಸರ್ವ್ ಮಾಡ್ಕೊಂಡೆ, ನಾನು ಮೈಕೆ ಕನೆಕ್ಟ್ ಮಾಡಿಲ್ಲ ಅದಕ್ಕೆ. One eternity later. ಲೇಟ್ ಲತೀಫ್ ನನ್ನ ಮಗ ಗೈಸ್. ಇವನು 20 ನಿಮಿಷ ಲೇಟಾಗಿ ಬಂದವನು. ಇವನು 20 ನಿಮಿಷ ಲೇಟಾಗಿ ಬಂದಿರೋದು. ಗೈಸ್, ಇದೇ ಗಾಡೀಲಿ ಮೂಸಾ ಮತ್ತು ನಂದು R15 2 ಗಾಡೀಲಿ ಮೈಸೂರಿಗೆ ರೈಡ್ ಹೊಟ್ಟಿದ್ದೀವಿ. ಸೊ ಅಣ್ಣನೂ ಬಂದವನೇ. ಹಾಂ, ಹಾಕ್ಸ್ಬೇಕು ಅಲ್ಲಿ ಮುಂದೆ. ಅಲ್ಲಿ ಬ್ರಿಡ್ಜ್ ಪಕ್ಕ ಇಂಡಿಯನ್ ಆಯಿಲ್ ಇದೆ. ಇಂಡಿಯನ್ ಭಾರತಲ್ಲಿ ಹಾಕ್ಸೋದು.
ಹ್ಞೂ ಬಾ. ಗೈಸ್ ಪೂಜಾ ಜೊತೆ ಮೈಸೂರು ರೈಡ್. Boom, 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 boom. ಸೈನ್ ಲ್ಯಾಂಗ್ವೇಜ್ ಮರ್ತೋಗಿದ್ದೀನಿ. $750. ಬೂಮ್ ಬೂಮ್ ಬೂಜಾ ಹಾಕಿ. ಪೆಟ್ರೋಲ್ ತುಂಬಿಸಿದೀನಿ ಹೀಟ್ ಆಗ್ಲಿ ಕ್ರ್ಯಾಕ್ ಕಲ್ಸೋಡಿದೆ. ಬಟ್ ಗೈಸ್ ನಾನೇ ಲೇಟ್ ಲತೀಫ್ ಅನ್ಕೊಂಡ್ರೆ ನನಗಿಂತ ಲೇಟ್ ಲತೀಫ್ ಇವನು. ನಾನು ಕಾಣಿಸ್ತಾ ಇಲ್ಲ ಅದರಲ್ಲಿ. ಫುಲ್ ಕೂದಲೆಲ್ಲ ಕೆದ್ರೋಗಿದೆ ಗೈಸ್. ಇದನ್ನೆಲ್ಲ ಹಾಕ್ಬೇಡಪ್ಪ ಯೂಟ್ಯೂಬಲ್ಲಿ. ಹಾಕ್ತೀನಿ. ಅಷ್ಟಕ್ಕಾಗುತ್ತಾ? 2,500. ಸಾವುಕಾರ ಬಂದಿಯಪ್ಪ ನೀವು. ಪವರ್ ಅದನ್ನು ನಮ್ದು ನಾರ್ಮಲ್ ಅಲ್ಲೇ ನಡೆಯುತ್ತೆ. ನಮ್ದು ಬಡವರು ಹೊಟ್ಟೆ ಪಾಡಿಗೆನೋ ಮಾಡ್ತೀವಪ್ಪ, ಯಾಕೆ ಹೊಡಿತೀವಿ? ಬಡವರು 14 ಲಕ್ಷ ಗಾಡಿ ಇಟ್ಟವ್ರೆ ಗೈಸ್. ಆದ್ರೂ ಏನು ಶೂಟ್ ಆಗ್ತಾನಂದ್ರೆ 800, 900, 1000. ಸೊ ಹೋಪ್ಫುಲಿ ಇಷ್ಟು ಆಗ್ಬೋದು. ಅಲ್ಲಿ ಮುಂದೆ ನಾನು ತೊಗೊತೀನಿ. ಬಿಡ್ದಿ ಇಲ್ಲ ನಾವು 750ಗೆ ಬಡೂರಪ್ಪ ನಾವು. ಅಣ್ಣ ಎಡಿವಿ ಅನ್ಕೊಂಡವನೆ. ಅಜಾಡ್ ಆನಲ್ಲಿ ಇಟ್ಟಿರ್ತೀಯಾ? ಅಜಾಡು 4 way. ಸೊ ಲೆಟ್ಸ್ ಗೋ. ಈಗ
ಕಾಣಿಸ್ತಾರೆ ಎಲ್ಲ. ಗಾಡಿ ಫುಲ್ ವಾರ್ಮ್ ಅಪ್, ಗಾಡಿ ಫುಲ್ಲು ವಾರ್ಮ್ ಅಪ್ ಭಾರಿಯಾಗೆ. ಇಲ್ಲಿ ಅವನು ಓವರ್ಟೇಕ್ ಕೊಡ್ದ ಅಂದ್ಬಿಟ್ಟು ಇಲ್ಲಿ ಹಿಂದೆ ಒಬ್ಬ ಬ್ಲಿಂಕಿಟ್ ಅವನು ಓವರ್ಟೇಕ್ ಕೊಡೋಕೆ ಹೋಗ್ತಾ ಇದ್ದಾನೆ. That's the power of Buza, guys. Attraction Buza.
ಬೂಸಾಗಿ ಫ್ಯಾನ್ಸ್ ನೋಡ್ರಿ, ವಿಡಿಯೋ ಶೂಟು ಮಾಡ್ತಾ ಇದ್ದಾರೆ ಇವರು ಗಾಡೀಲಿ ಕೂತ್ಕೊಂಡೇನೆ. ಇವರು ಹಿಮಾಲಯನ್ ಅವರು ಅಷ್ಟೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಕಬ್ಬನ್ ಜ್ಯೂಸ್ ಕುಡಿಯೋಣ. ಕಬ್ಬು ಶುಗರ್ ಕನ್ ಜ್ಯೂಸ್. ನಡಿ ಡ್ಯೂಕಾನ್ಗೆ ಚೂಡು ಬಂತು ಬೂಸನ ಓಟೆ ಕೊಡೋಕ್ಕೆ. ಮುಂದೆ ಇರಬೇಕು, ಮುಂದೆ ಇದ್ರೆ ನಿಲ್ಸು. ಆಯ್ತಾ? ಅರ್ಧ ಲೀಟ್ರದ್ದು ಹೇಳ, ಬಿಸಿ ಆಗ್ಬಿಡಲ್ವಾ? ಬಾಡಿ ಸ್ವಲ್ಪ ಕೂಲಾಗಿರುತ್ತೆ. ಅರ್ಧ ಲೀಟ್ರದ್ದು 2 ಕೊಡಿ. ಅದೇ 40 ಇದೆ, 2 ಕೊಡಿ. ಬಿಡದಿನಲ್ಲಿ ಅಣ್ಣ ಒಂದು ಡ್ರಿಂಕ್ ತಗೋಬೇಕಂತ ಹೇಳ್ದ. ಅದರಲ್ಲಿ ಏನೋ ಮಿಕ್ಸ್ ಮಾಡಿದ್ಯಾ? ಸದ್ಯಕ್ಕೆ ಏನಿಲ್ಲ, ಮುಂದಕ್ಕೆ ನೋಡ್ಬೇಕು. ಟೆಂಪಲ್ ರಶ್ ಅಲ್ಲ, ಅದಕ್ಕೆ ಏನು ಅಷ್ಟು ಮಿಕ್ಸ್ ಮಾಡಿಲ್ಲ. ನನಗೂ ಬಿಟ್ಕೊಂಡು
ಕ್ಯಾಪ್ ಆಗುತ್ತೆ. ಸೊ ನಮ್ಮ ಗಾಡಿಗಳೂ ಇಲ್ಲೇ ಇದೆ. 2 ಗಾಡಿನೂ ನಂದು R15 ಯಾವತ್ತೂ ಅಷ್ಟು ಹೀಟ್ ಆಗಿರಲಿಲ್ಲ, ಇವತ್ತು ಹೀಟ್ ಆಗಿರೋ ಅಷ್ಟು. ರಶ್ ಹೆಂಗಿತ್ತು ಬಾಬ್? ಡ್ರಿಂಕ್ ಬ್ರೇಕ್ ಆದಮೇಲೆ ಮತ್ತೆ ಸಿಗೋಣ. You ain't stopping me.